ನೀವೇನು ಮಾತಾಡ ನೀವು ಈ ರೀತಿ ನಡಿಬಾರ್ದು ನೋಡ್ರಿ, ಎಲ್ಲರೂ ಕೂಡ ಗೌರವಯುತವಾಗಿ ನಡ್ಕೋಬೇಕು. ಮಾನ್ಯ ಅಧ್ಯಕ್ಷರೇ, ಎಲ್ಲರೂ ಕೂಡ ಗೌರವಯುತವಾಗಿ ನಡ್ಕೋಬೇಕು. ಅವರು ಮಂಡಿಸ್ತಕ್ಕಂಥ ವಿಚಾರಗಳನ್ನ ಮಂಡಿಸ್ಲಿ, ನಾವು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ತಯಾರಾಗಿದ್ದೀವಿ. ಏನು ಉತ್ತರ ಕೊಡಬೇಕು? ಅದಕ್ಕೆ ಮಧ್ಯದಲ್ಲಿ ಎಲ್ಲರೂ ಎದ್ಬಿಟ್ರೆ ನಿಯಮಾವಳಿಗಳ ಪ್ರಕಾರ ನಡಿಬೇಕು. ಸದನ ನಿಯಮಾವಳಿಗಳ ಪ್ರಕಾರ ನಡಿಬೇಕು. ಅದು ಬಿಟ್ಬಿಟ್ಟು ಎಲ್ಲರೂ ಒಂದೇ ಸಾರಿ ಎದ್ಬಿಟ್ರೆ ನಿಮ್ಮ ಉದ್ದೇಶ ನನಗೆ ಅರ್ಥ ಆಗುತ್ತೆ. ನೀವು ಈಗ ವಿರೋಧ ಪಕ್ಷದ ನಾಯಕರು ಮಾತಾಡ್ತಾ ಇದ್ದಾರೆ, ಅವ್ರಿಗೆ ಶಕ್ತಿ ಇದೆ, ಮಾತಾಡೋಕ್ಕೆ ಶಕ್ತಿ ಇದೆ, ಉತ್ತರ ಕೊಡಲಿಕ್ಕೆ ಶಕ್ತಿ ಇದೆ. ನಮ್ಮಲ್ಲಿ ಏನೇ ಹೇಳಿದ್ರು ಕೂಡ ಅದಕ್ಕೆ ಉತ್ತರ ಕೊಡ್ತಕ್ಕಂಥ ಶಕ್ತಿ ಅವ್ರಿಗಿದೆ. ಅವ್ರ ಜೊತೆಗೆ ನೀವೆಲ್ಲ ಯಾಕೆ ಎದ್ದೇಳಿರಿ? ಹಂಗೇನೆ ನಮ್ಮ ಕಡೆವರೆಗೂ ಕೂಡ ಹೇಳ್ತೀನಿ, ನಾನು ನಮ್ಮ ಕಡೆವರೆಗೂ ಕೂಡ ಹೇಳ್ತೀನಿ. ಪ್ರತಿಪಕ್ಷ ನಾಯಕರೇ, ಅಧ್ಯಕ್ಷ, ಈಗ ನೀವು ನಾನು ಸಾಮಾನ್ಯವಾಗಿ ಮಧ್ಯದಲ್ಲಿ ಎದ್ದೇಳಲ್ಲ. ಇಲ್ಲ ಸದನ ನಾಯಕರು ನಿಜ. ಆದರೂ ಕೂಡ ವಿರೋಧ ಪಕ್ಷದ ನಾಯಕರು ಮಾತಾಡುವಾಗ ಮಧ್ಯೆ ಹೇಳಿ ಅವರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ನಾನು ಯಾವತ್ತೂ ಮಾಡಲ್ಲ. ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡಲ್ಲ, ಮಾಡ್ಲೂಬಾರ್ದು. ಆಯ್ತು, ಅವ್ರು ಏನ್ ಮಾತಾಡ್ತಾರೆ ಮಾತಾಡಿ, ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಸರ್ಕಾರ ತಯಾರಾಗಿದೆ, ಉತ್ತರ ಕೊಡ್ತದೆ.